ಮಲ್ಲಿಕಾರ್ಜುನ ಬಸವನಪ್ಪ ಕುರೊಳ್ಳಿ ಸಾಕಿನ ಸಂಗಮ ಉತ್ಸವದ ಬಗ್ಗೆ ನಾವು ಉತ್ಸವ ಆಚರಣೆ ಮಾಡಕತ್ತಿದ್ದೆವು. ಭಾಳ ದಿವಸದಿಂದ ನೂರಾರು ವರ್ಷದಿಂದ ನಡ್ಕೊತ ಬರ್ತಿದ್ದೆವು. ರೂಪಾಯಿ ಅಂತಲೇ ಇಸ್ಕೊಂಡ ಮಾಡ್ತಿದ್ದೆವು. 2012 ಇವತ್ತು ಇಲ್ಲಿ ಮಠ ಉತ್ಸವ ನಡ್ಕೊತ ಬಂದೈತಿ. ಉತ್ಸವ ರಾಷ್ಟ್ರಕ್ಕೆ ತನ್ನ ಜೀವನ ಅರ್ಪಿಸಿದ ಸಂಬಂಧ ರಾಯಣ್ಣನ ಉತ್ಸವ ಮಾಡೋದು ಯೋಗ್ಯ ಆಗೈತಿ. ಸರ್ಕಾರದವರು ವಿಜೃಂಭಣೆಯಿಂದ ಆಗಬೇಕು ಉತ್ಸವ. ಮತ್ತು ಈ ಉತ್ಸವಕ್ಕೆ ನಾವಷ್ಟ ಸಂಗೊಳ್ಳಿ ಅವರು ನಾವಷ್ಟ ಪ್ರಯತ್ನ ಮಾಡಿಲ್ಲ. ಈ ಉತ್ಸವ ಆಗ್ಬೇಕಂತಂದ್ರೆ ಬೈಲಹೊಂಗಲ ಪತ್ರಕರ್ತರು, ಕಿತ್ತೂರು ಪತ್ರಕರ್ತರು, ನಮ್ಮ ಹೂಟಿ ಗುರುಗಳು ಎಲ್ಲರೂ ಇದಕ್ಕೆ ಸಾಕಷ್ಟು ದುಡ್ದಾರು, ಸಾಥ್ ಕೊಟ್ಟಿದ್ದಾರೆ. ಅವ್ರ ಶ್ರಮ ನಮ್ಗಿಂತಲೇ ಹೆಚ್ಚೈತಿ. ಮತ್ತು ಅವರು ಸದಾ ಕಾಲ ನಿಂಬಾಲಿದಾರು. ನಮ್ಮ ನಿಂಬಾಲಿ ಇದ್ದದಕ್ಕೆ ನಾವು ಮುಂದೆ ಹೇಳಿದ್ರೆ ನಮಗೆಲ್ಲ ಮಾರ್ಗದರ್ಶಕರಾಗಿ ಈ ಉತ್ಸವ ಆಗೋದು ಮಾಡ್ಯಾರು. ಅವರಿಗೆ ನಾವು ಸಂಗೊಳ್ಳಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾನು. ಮತ್ತು ಅವರಿಗೆ ಸದಾ ಕಾಲ ನಾವು ಅರ್ಪಿಸ್ಬೇಕಾಗೈತಿ. ಅದಕ್ಕಾಗಿ ನಾವು ಅರ್ಪಿಸ್ತೇವೆ. ಉತ್ಸವದ ಉದ್ದೇಶ ಏನು? ಉತ್ಸವದ ಉದ್ದೇಶ ಅಂದ್ರೆ ಈ ದೇಶಕ್ಕೆ ರಾಯಣ್ಣ ಅವ್ರ ಮಾರ್ಗದರ್ಶನ ಬೇಕಾಗೈತಿ. ಅವ್ರ ಮಾರ್ಗದರ್ಶನ, ಅವ್ರ ತ್ಯಾಗ, ಬಲಿದಾನ, ಹೋರಾಟ ಇಡೀ ಭಾರತ ದೇಶಕ್ಕೆ ಬೇಕಾಗುವಂಥ ಕೆಲಸ ಮಾಡಿದರು. ಅದಕ್ಕಾಗಿ ಅವರಿಗೆ ಅವ್ರದ್ದು ಉತ್ಸವ ಅವಶ್ಯ ಆಚರಣೆ ಮಾಡಬೇಕಾಗೈತಿ. ಅದರ ಸಂಬಂಧ ಉತ್ಸವ ಮಾಡ್ತೀವಿ. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಆಗುತ್ತದೆ. ಈ ಸಂಗೊಳ್ಳಿ ರಾಯಣ್ಣ ಉತ್ಸವ ಆಗ್ತದೆ. ನಿಮ್ಮ ಪಾತ್ರ, ನಿಮ್ಮ ಶ್ರಮ ಯಾವ ರೀತಿ? ನಮ್ಮ ಶ್ರಮ ನಮ್ಮ ಅನ್ನೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಶ್ರಮನೂ ಮಾಡಿದೆವು. ನಮ್ಮ ಜೊತೆಯಾಗಿ ನೀವು ಪತ್ರಕರ್ತರು, ಮಾಧ್ಯಮದವರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮ ಸಹಕಾರ ನಮಗೆ ಭಾಳ ಆಗೈತಿ. ಮತ್ತು ನಮ್ಮ ಹೋರಾಟನೂ ನಾವು ಸಂಗೊಳ್ಳಿಯಿಂದ ನಮ್ಮ ಇಡೀ ಸಂಗೊಳ್ಳಿ ಜನ ಎಲ್ಲ 25 ಗಾಡಿ ತೊಗೊಂಡು ನಾವು ಸ್ಟ್ರೈಕ್ ಮಾಡೋದು, ಹೋರಾಟ ಮಾಡೋದು, ಪ್ರಾಧಿಕಾರ ಮಾಡಬೇಕಂತೇಳಿ ಅಂದಾಗ ಕಿತ್ತೂರು ಪ್ರಾಧಿಕಾರದಾಗ ಕೂಡಿಸಿದ್ರು. ಸ್ವಲ್ಪ ಕೊಟ್ಟಿದ್ರು ಅಗದಿ. ಆದರೆ ಸಿದ್ದರಾಮಯ್ಯನವ್ರು ಬಂದ ಮೇಲೆ ನಮ್ಮದು ನಾವು ಅವ್ರಿಗೆ ಮನವಿ ಮಾಡಿಕೊಂಡು ಜನ್ಮಸ್ಥಳದ ವಿವಾದ ಬಂತು. ಆ ವಿವಾದ ಬಂದಾಗ ಮನವಿ ಮಾಡಿಕೊಂಡ್ವಿ ಅವರಿಗೆ. ಅವರು ಅವಾಗೊಬ್ಬರು ಸಾದಾ ಇದ್ದರು. ಅವರು ಅವಾಗ ಏನು ಹೇಳಕ್ಕಿಲ್ಲ. ಒಬ್ಬರು MLA ಇದ್ದರು. ಅವರು JDS ಬಿಟ್ಟು ಕಾಂಗ್ರೆಸ್ ಬಂದಿದ್ದರು. ಅವಾಗ ನಾವು ಅವರಿಗೆ 2006 ಇರ್ಬೋದು ಅದು. ಅವಾಗ ಅವ್ರಿಗೆ ಮನವಿ ಮಾಡ್ಕೊಂಡಿದ್ರು. ಅವ್ರು 2013ಕ್ಕೆ ಮುಖ್ಯಮಂತ್ರಿಯಾಗಿ ಬಂದು ನಾವು ಕೇಳಿದಂಥದ್ದೆಲ್ಲ ಪ್ರಾಧಿಕಾರ ಕೊಟ್ಟರು. ಮತ್ತು ನಮ್ಮ ಜನ್ಮಸ್ಥಳದ ವಿವಾದನೂ ಬಗೆಹರಿಸಿದ್ರು. ಮತ್ತು ಅವರು ನಮ್ಮ ಪೂಲನೂ ಮಾಡಿದರು ಸಂಗೊಳ್ಳಿಗೆ. ನಿಮ್ಮ ಸಂಗೊಳ್ಳಿಯಲ್ಲಿ ಸೈನಿಕ ಸ್ಕೂಲು, ರಾಷ್ಟ್ರಮಟ್ಟ ಸೈನಿಕ ಸ್ಕೂಲು ನಿರ್ಮಾಣ ಆಗಿದೆ. ಆನಂತರ ರಾಕ್ ಗಾರ್ಡನ್ ಉದ್ಯಾನವನ ನೋಡುಗರಿಗೆ ಒಂದು ಒಳ್ಳೆಯ ಇದಾಗಿದೆ. ಅವೆರಡೂ ಆನಂತರ ಮೂರನೇದು ಸಂಗೊಳ್ಳಿ ಉತ್ಸವ ಪ್ರತಿ ವರ್ಷ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಸಾಕಷ್ಟು ಅಭಿವೃದ್ಧಿ, ಸಂಗೊಳ್ಳಿ ಸಾಕಷ್ಟು ಅಭಿವೃದ್ಧಿ ಮಾಡಿದರು. ಆದರೆ ಸಿದ್ದರಾಮಯ್ಯ ಅವ್ರು ಮಾಡಿದರು. ಅವರು ಮತ್ತು ಅವರಿಗೆ ಮನುಷ್ಯನ ಭಕ್ತರದಾರ. ಅವರು ರಾಯಣ್ಣಂದು ಮತ್ತು ಅವ್ರು ರಾಯಣ್ಣನ ಹೋರಾಟಗಾರರು. ಅವರು ರಾಯಣ್ಣನ ಹೋರಾಟಗಾರ ಇದ್ದದಕ್ಕೆ ನಾವು ಅವ್ರಿಗೆ ಮನವಿ ಮಾಡಿಕೊಂಡಿದ್ದೆವು. ಅವರ ನಮಗೆ ಸೈನಿಕ ಶಾಲೆನೂ ಕೊಟ್ಟರು, ಜನ್ಮಸ್ಥಳದ ವಿವಾದನೂ ಬಗೆಹರಿಸಿದರು, ರಾಕ್ ಗಾರ್ಡನೂ ಕೊಟ್ಟರು. ಮತ್ತು ಉತ್ಸವನೂ ಬಂದ ಅವರು 2 ಸಲ ಬಂದ ನಮ್ಮ ಸಂಗೊಳ್ಳಿಗೆ 2 ಸಲ ಬಂದ ಉತ್ಸವನೂ ಉದ್ಘಾಟನೆ ಮಾಡಿದರು. ರಾಕ್ ಗಾರ್ಡನ್ಗೂ ಬಂದರು. ಹೀಗಾಗಿ ಅವರಿಂದ ನಮ್ಮ ಎಲ್ಲ ಸಂಗೊಳ್ಳಿ ಸಮಸ್ತ ತೊಂದರೆ ಎಲ್ಲ ಸಿದ್ದರಾಮಯ್ಯ ಅವರಿಂದನೇ ಪರಿಹಾರ ಆಗಿದೆ. ಮೊದಲು ಎಷ್ಟು ಅನುದಾನ ಬರ್ತಿತ್ತು, ಈಗ ಎಷ್ಟು ಅನುದಾನ ಬರ್ತಾ ಇದೆ ಸಂಗೊಳ್ಳಿ ಉತ್ಸವಕ್ಕೆ? ಮೊದಲು ಅದೇ ಅನುದಾನ ಬರ್ತಿತ್ತು. 4 ಲಕ್ಷ 5 ಲಕ್ಷ ಬರ್ತಿತ್ತು. 4 ಲಕ್ಷ 5 ಲಕ್ಷ ಬರ್ತಿತ್ತು. ಈಗ ಹೆಚ್ಚು ಬರ್ತೈತಿ. ಉತ್ಸವ ನಮಗೆ ಬೇಸರ ಆಗೋ ಸಂಗತಿ ಏನಂದ್ರೆ ರಾಷ್ಟ್ರ ನಾಯಕರ ಅವ್ರಿಗೆ ಗೌರವ ಸಲ್ಲಿಸಬೇಕಾದದ್ದು ಎಲ್ಲರದು ಕರ್ತವ್ಯ ಐತಿ. ಆದರೆ ಉತ್ಸವಕ್ಕೆ ಕಾಯಿಲಾಗ ಹೆಸರಾಗ್ತಾರೋ ಬರೋದಿಲ್ಲ. ಅದು ನಮಗೆ ಭಾಳ ಬೇಸರ ಆಗೈತಿ. ಅದನ್ನು ಕಟ್ಟುನಿಟ್ಟಾಗಿ ಜಿಲ್ಲಾಡಳಿತ ಆದೇಶ ಮಾಡ್ಬೇಕಂತೇಳಿ ಜಿಲ್ಲಾಡಳಿತಕ್ಕೆ ನಾವು ವಿನಂತಿ ಮಾಡ್ತೀವಿ. ಸಂಗೊಳ್ಳಿ ಊರಿನ ಅಭಿವೃದ್ಧಿ ಕುರಿತಾಗಲಿ ಅಥವಾ ಸಂಗೊಳ್ಳಿ
ಸಂಗೊಳ್ಳಿ ಉತ್ಸವ ಕುರಿತಾಗಲಿ ಮುಂದೆ ಯಾವ ರೀತಿ ಆಗಬೇಕು ಸಂಗೊಳ್ಳಿ ಉತ್ಸವದ ಬಗ್ಗೆ ಆ ಉತ್ಸವ ಬಗ್ಗೆ ತಿಳಿಸಿ ಏನು. ಸಂಗೊಳ್ಳಿ ಸಾಕಷ್ಟು ಈಗಾಗಲೇ ಅಭಿವೃದ್ಧಿ ಮಾಡಿದ್ದಾರೆ ಸಿದ್ದರಾಮಯ್ಯ. ನಾವು ಒಂದು ಕೇಳಿದ್ರೆ ಅವ್ರು 10 ಮಾಡ್ಯಾರ. ನಾವು ಒಂದೇ ಒಂದು ಕೇಳಿದ್ದವರಿಗೆ ಜನ್ಮಸ್ಥಳ ವಿವಾದ ಬಗೆಹರಿಸ್ರಿ ಅಂತೇಳಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ತಳಕ್ಕೆ ಕೇಳಿದ್ವಿ. ನಾವು ಕಿತ್ತೂರು ಚೆನ್ನಮ್ಮನ ಮೂರ್ತಿ ಐತಲ್ಲ, ಮೂರ್ತಿ ತೆಳಗ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಮಾಡ್ಕೊಂಡು ನಾವು 6 ಮಂದಿ ಇದ್ವು. 6 ಮಂದಿ ಇದ್ರೆ ನಮ್ಮ ವಿಜಯ ಶಿಂದೆ ಒಕ್ಕುನ್ಮಠ, ನಾವು ಮುಂದೆ ಬಂಡು ಮಲ್ಲಪ್ಪ ಪಂಚಿ, ನಾವು 6 ಮಂದಿ ಇದ್ವು. 6 ಮಂದಿ ಇದ್ದಾಗ ಅವ್ರಿಗೆ ಮನವಿ ಮಾಡಿಕೊಂಡು ಏನಾರ ಮಾಡಿ ನಮ್ಮ ಜನ್ಮಸ್ಥಳ ವಿವಾದ ಭಾಳ ತ್ರಾಸಾಗೈತಿ ನಮಗೆ. ಅರವಿಂದ್ ದಳವಾಯಿ ಅವರು ರಾಯನ ಜನ್ಮಸ್ಥಳ ಕೌಜಲ್ಗಿ ಅಂತಾರು, ಅದಕ್ಕೆ ಅವರು ಪ್ರೇರಂ ಪಾಠ ಆಗಕ್ಕ ಅವರು ಕೊಟ್ಟು ಹೇಳಿರ್ತಾರು. ಅದಕ್ಕೆ ನೀವು ನಮ್ಗೆ ಹೆಂಗಾರ ಮಾಡಿ ಮನವಿ ಮಾಡಿದ್ದು. ಆ ಮನವಿಗೆ ಅವ್ರು 2006 ಹೇಳಿದ್ದು. 2013 ಅವ್ರು ಮುಖ್ಯಮಂತ್ರಿ ಆದಾಗ ಬಂದ ನಾವು ಏನು ಹೇಳಿದ್ವಿ ಅದು ಚಾಚು ತಪ್ಪದ ಮಾಡಿ ನಮಗೆ ಏನು ತೊಂದರೆ ಇಲ್ಲಂಗೆ ಮಾಡ್ಯಾರ ಅವರು. ಅವರಿಗೆ ಸಂಗೊಳ್ಳಿ ಸಮಸ್ತ ನಾಗರಿಕರ ವತಿಯಿಂದ, ನಮ್ಮ ಬೈಲಹೊಗಲ ಪತ್ರಕರ್ತರ ವತಿಯಿಂದ, ನಮ್ಮ ಕಿತ್ತೂರು ಪತ್ರಕರ್ತರ ವತಿಯಿಂದ, ನಮ್ಮ ಬೈಲಹೊಗಲ ತಾಲೂಕಿನಿಂದ, ಅವು ಜಿಲ್ಲಾದಿಂದ ನಾ ಸಮಸ್ತ ಧನ್ಯವಾದಗಳನ್ನ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾ ವಿನಂತಿ ಮಾಡ್ಕೊತೇನೆ. ಅವರಿಂದ ಸಾಕಷ್ಟು ನಮ್ಗೆ ಅಭಿವೃದ್ಧಿ ಮಾಡಿದಾರು. ಮುಂದಿನ ದಿನಮಾನದಾಗ ಉಸ್ತುವಾರಿ ವಿಜೃಂಭಣೆ ಜಾತ್ಯತೀತ, ಪಕ್ಷಾತೀತ ಮತ್ತ ಪ್ರತಿ ಚುನಾಯಿತ ಸದಸ್ಯರು ಎಲ್ಲಾರು ಅದ್ರ ಪಾಲ್ಗೊಳ್ಬೇಕು. ಮತ್ತ ಅದಕ್ಕ ಒಬ್ಬ ವ್ಯಕ್ತಿಯಿಂದ ಆಗುಲ್ಲ, ಅದು ಎಲ್ಲ ಈ ಶಕ್ತಿ ಬೇಕು. ಶಕ್ತಿಲೇ ಎಲ್ಲಾ ಜನಶಕ್ತಿ ಸಾರ್ವಜನಿಕರನ್ನ ಆಮಂತ್ರಣ ಮಾಡ್ಬೇಕು, ಕರಿಬೇಕು. ನಾವು ಅವ್ರನ್ನ ಎಲ್ಲಾ ನಾವು ಬರ್ಮಾಡಿಕೊಂಡಾಗ ಮಾತ್ರ ಜನ ಬರ್ತಾರೋ. ನಾವ ಮಾಡತ್ತೇವಂತಂದ್ರೆ ಯಾರು ಬರೋದಿಲ್ಲ. ನಮ್ಮ ಸಂಗೊಳ್ಳಿಯಿಂದ ವತಿಯಂತ್ರ ಸಾಕಷ್ಟು ಸಹಕಾರ ಐತಿ. ನಮ್ಮ ಉತ್ಸವಕ್ಕೆ ನಾವ್ ಯಾವತ್ತಿದ್ರು ಸಂಗೊಳ್ಳಿ ಅವರು ರಾಯನ ಬಗ್ಗೆ ಅಪಾರ, ನಾವು ಏನಿದ್ದಾಗನು ಅವ್ರು ನಮಗೆಲ್ಲಾ ಸಹಕಾರ ಕೊಟ್ಟಾರ. ಸಂಗೊಳ್ಳಿ ಅವರು ನಮಗ್ ಊಟ ಕೊಟ್ಟಾರು, ನಮ್ಮನ್ನ ಹಿಂಬಾಲಿ ಬಂದಾರು. ಯಾರು ನಮ್ಮನ್ನ 10 ರೂಪಾಯಿ ಕೊಡ್ರಿ ನಾವು ನಿಮ್ ದಗಕ್ಕೆ ಬಂದೇವಂತ ಇದ್ದಿಲ್ಲ. ತಾವು ಮನಸ್ಸಿಗೆ ಹಚ್ಕೊಂಡು ತಮ್ಮಿಂದ ತಾವೇ ಕೆಲಸ ಮಾಡ್ಕೋತಾರೋ. ಮತ್ತೆ ಯಾರು ನಮ್ಮನ್ನ ಇವತ್ತಿನ ಮಟ್ಟ ರಾಯನಂದ ಕೆಲಸ ಅಂದ್ರ ಅದು ಸಮಾಜದ ಕೆಲಸ ಅಂತ ತಿಳ್ಕೊಂಡು ಎಲ್ಲಾರು ಕೆಲಸ ಮಾಡ್ತಾರೋ. ಅದು ಯಾರು ಅದನ್ನ ವೈಯಕ್ತಿಕ ಅಂತ ಇಟ್ಕೋದ್ರ ಸಮಾಜದ್ದು ದೇಶದ್ದು ಅನ್ನುವಂತ ಭಾವನಾ ಜನರಿಗೆ ಐತಿ. ಮತ್ ನಮಗಾದ್ರೂ ಕೂಡ ನಾವು ಈಗೆಲ್ಲ ಈಗ ಮಾಡತ್ತೇವಂತ ಹೋರಾಟ ಮಾಡಿರೋದಕ್ಕಿಂತ ನಾವು ರಾಯನನ್ನ ಸೇವಾ ಮಾಡ್ಬೇಕಂತೇಳಿ ಆ ಪತ್ರಕರ್ತರಾಗ್ಲಿ ನಾವಾಗ್ಲಿ ಎಲ್ಲಾರು ನಾವು ಇದು ಸೇವಾ ಅಂತ ಕೆಲಸ ಮಾಡಿದ್ದೈತಲ್ಲ, ಹೊರತಾಗಿ ನಮ್ಮ ಹೋರಾಟ ಅಲ್ಲ. ಈ ರಾಯನನ್ನ ಸೇವಾ ನಮ್ಗ ಇನ್ನಷ್ಟು ಸಿಗಲಿ, ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿ ಮಾಡಿ. ಈ ವರ್ಷದ ಉತ್ಸವದಾಗ ನಾವು ಜಿಲ್ಲಾಧಿಕಾರಿಗಳನ್ನ ವಿನಂತಿ ಮಾಡಿಕೊಂಡಾಗ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟ ಕಾಸ ನಾಗರಿಕರನ್ನ ಸೇರಿಸಿ ಕಾಸ ಕಮಿಟಿ ಮಾಡಿದರು. ಅದರ ಸಂಬಂಧ ನಾವು ಜಿಲ್ಲಾಕ ರಾಜ್ಯಕ್ಕೆ ನಾವು ಧನ್ಯವಾದಗಳನ್ನ ಹೇಳಿ ನಮ್ಮ 2 ಮಾತು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.